ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಲಾಸ್ಟ್ ವಿಡಿಯೋ ಸೂಪರ್ ಓಡಿದೆ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೋಸ್ಕರನೇ ನಾವು ನಿಮಗೆ ಪ್ರಾಮಿಸ್ ಮಾಡಿರೋ ತರ ನಿಮಗೆ ಈ ವಿಡಿಯೋ ತಂದಿರೋದು. ಈ ವಿಡಿಯೋದಲ್ಲಿ ನಾವೇನ್ ಮಾತಾಡ್ತೀವಿ ಅಂದ್ರೆ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸಸ್ ಲೋನ್ ಬಗ್ಗೆ ಮಾತಾಡ್ತಿದೀವಿ. ಇದು ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸು, ಆ ಥರ ಅಲ್ಲ. ಇದು ನಾವಿಬ್ರು ಅವೇಲ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಆಗಿ ಪ್ರೂಫ್ ತೋರಿಸ್ತೀವಿ ನಿಮಗೆ. ನಾನು ಮತ್ತೆ ವರುಣ್ 2018 ಇಬ್ರಿಗೂ ಸ್ಯಾಂಕ್ಷನ್ ಆಗಿದೆ. ನನಗೆ 3,60,000, ಇವನಿಗೆ 3,20,000. ಸೊ ಇಬ್ರು ಈಸಿಯಾಗಿ ನಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ವಿ, ಬಿಕಾಸ್ ನಾವು ಆನ್ ಟೈಮ್ ಅಪ್ಲೈ ಮಾಡಿದ್ವಿ. ಸೊ ಅದೇ ತರ ನೀವು ಅಷ್ಟೇ ಈ ವಿಡಿಯೋನ ನೋಡ್ತಾ ಇದ್ರೆ ಆನ್ ಟೈಮ್ ಹೋಗ್ಬಿಟ್ಟು ಈಗಲೇ ಅಪ್ಲೈ ಮಾಡಿ. ನಾವು ನಿಮಗೆ ತೋರಿಸ್ಕೊಡ್ತೀವಿ ಹೇಗೆ ಅಪ್ಲೈ ಮಾಡೋದು, ಪ್ರತಿಯೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರಲಿ, ಯಾರ್ಯಾರು ಅಪ್ಲೈ ಮಾಡ್ಬೋದು ಎಲ್ಲದೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಬನ್ನಿ ಹೋಗೋಣ ಗೈಸ್. ಅದು ಸ್ಲಾಟ್ ಬಿಟ್ಟಿರೋದು 2025 ಅಲ್ಲಿ, ಅದು ಆಗಸ್ಟ್ ಅಲ್ಲಿ ಎಂಡ್ ಆಗಿದೆ. ಡೆಫಿನೆಟ್ಲಿ ವಿತ್ ಇನ್ ಅನದರ್ 15 to 20 days ಅಲ್ಲಿ ಬಿಡ್ತಾರೆ. ರೆಡಿ ಇರಿ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರೆಡಿ ಇರ್ಬೇಕು ನಿಮ್ಮ ಹತ್ರ. ಯಾಕಂತ ಹೇಳ್ತೀನಿ ಕೇಳಿ. ನಮ್ಮಿಬ್ಬರಿಗೆ ನಮ್ಮ ಇದ್ದ ಡಿಸ್ಟ್ರಿಕ್ಟ್ ಅಲ್ಲಿ, ನಾವಿದ್ದ ಡಿಸ್ಟ್ರಿಕ್ಟ್ ಬಂದು ಚಿತ್ರದುರ್ಗ. ಸೊ ಪ್ರತಿಯೊಂದು ಸರೌಂಡಿಂಗ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಿಮಗೆ ಇಷ್ಟಿಷ್ಟು ಸ್ಲಾಟ್ಸ್ ಅಂತ ಬಿಡ್ತಾರೆ. ಸೊ ಥ್ಯಾಂಕ್ಫುಲಿ ನಾವಿಬ್ರು ಪಟ್ ಅಂತ ಹಾಕ್ಬಿಟ್ವಿ ನಾವು ಆ ಲಿಂಕ್ ಅಲ್ಲಿ. ಸೊ ಅದಕ್ಕೇನೆ ನಮ್ಮಿಬ್ರಿಗೆ ಸಿಕ್ಕಿದ್ದು. ಯು ವೋಂಟ್ ಬಿಲೀವ್, ಅರೌಂಡ್ 7 to 8 districts ಅಲ್ಲಿ ನಮ್ಗೆ ಸಿಕ್ಕಿದ್ದು ಎಷ್ಟು ಗೊತ್ತಾ? 118 ಸ್ಲಾಟ್ಸ್ ಅಷ್ಟೇ ಇದ್ದಿದ್ದು. ಪಟ್ ಅಂತ ಹಾಕ್ಬಿಟ್ವಿ, ಸಿಕ್ಕೇ ಬಿಡ್ತು. ಆಲ್ಮೋಸ್ಟ್ ಇಂಜಿನಿಯರಿಂಗ್ನ ಫ್ರೀಯಾಗೆ ಮಾಡಿಬಿಟ್ವಿ ನಾವು. ಇವಾಗ ಕೆಲಸ ಸಿಕ್ಕಾದ್ಮೇಲೆ ನಾವು ಅದನ್ನ ರೀಪೇ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂಡ್ ವಿತ್ ಮಿನಿಮಲ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಇನ್ನೊಂದು ಮೈನ್ ಥಿಂಗ್ ಏನು ಅಂದ್ರೆ, ಇಂಟ್ರೆಸ್ಟ್ ಕಟ್ಟೋಕ್ಕಾಗಲ್ಲ ಅಂದ್ರೆ ನಿಮ್ಮ ಹತ್ರ ಕಟ್ಟಿಸ್ಕೊಳ್ಳೋದೇ ಇಲ್ಲ. ನೀವು ಮೈನ್ ಅಮೌಂಟ್ ಏನು ಇಸ್ಕೊಂಡಿರ್ತೀರಾ ಅಷ್ಟಕ್ಕೆ ಪ್ರಿನ್ಸಿಪಲ್ ಕಟ್ಟಿದ್ರೆ ಅಷ್ಟೇ ಸಾಕು. ಮತ್ತೆ ಗೈಸ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಸೊ ಅಪ್ ಟು 5 lakhs, ನನಗೆ 3,60,000 ಆಯ್ತು, ಇವನಿಗೆ 3,20,000 ಆಯ್ತು ಅಂತ ಹೇಳಿದ್ವಲ್ಲ, ಅದೇ ತರ ನಿಮ್ದು ಈಗ ಸಿ ಪೇಮೆಂಟ್ ಮಾತ್ರ ಕೊಡ್ತಾರೆ ಅವರು. ಅರ್ಥ ಆಯ್ತಾ? ನೀವು ಪೇಮೆಂಟ್ಗೆ ಹೋಗ್ತೀನಿ ಆ ಥರ ಎಲ್ಲ ಏನು ಕೊಡಲ್ಲ. ಸಿ.ಟಿಲಿ ನೀವು ಸೀಟ್ ಗೈನ್ ಮಾಡಿದ್ರೆ ಮಾತ್ರನೇ ನಿಮಗೆ ಕೊಡ್ತಾರೆ. ಸೊ ಇದನ್ನ ತುಂಬಾ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಮಾತಾಡೋದು ಏನು ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದೆಲ್ಲ ಕಂಪ್ಲೀಟ್ ಮೆರಿಟ್ ಮೇಲೆ ಇರುತ್ತೆ. ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಾ ಅದ್ರ ಮೇಲೆ ನಿಮ್ಮನ್ನ ಟಾಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನು ಕೂಡ ತುಂಬಾ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಗೈಸ್, ಅದು ಡೈರೆಕ್ಟ್ಲಿ ನಿಮ್ಮ ಅಕೌಂಟ್ಗೆನೆ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ಬೋದು ಅಂದ್ರೆ ಸಿ.ಟಿ ಲಿಂಕ್ ಇರುತ್ತೆ. ಓಕೆನಾ? ನಿಮಗೆ ಸಿ.ಟಿ ಅಮೌಂಟ್ ಅಂತ ಬಿಡ್ತಾರೆ ನಿಮ್ಮ ಕಾಲೇಜ್ ಅವರು. ನಾನು ಓದಿದ್ದು ದಯಾನಂದ ಸಾಗರ್, ಇವನು ಓದಿದ್ದು ಆರ್ವಿ. 1 ಲಕ್ಷ ಸಿ.ಟಿ ಫೀಸ್ ಇರುತ್ತೆ. ಆ ಸಿ.ಟಿ ಫೀಸ್ ಅಲ್ಲಿ ಇವರು ಒಂದು 89,000 ಕೊಡ್ತಾರೆ. ನೀವು ಡೈರೆಕ್ಟ್ ಆಗಿ ಕಟ್ಟೇ ಬಿಡ್ಬೋದು ಅದರಿಂದ. ಸೊ ಕಂಪ್ಲೀಟ್ ಆಗಿ ಯೂಸ್ಫುಲ್ ಇದು ಗೈಸ್. ಇದು ಫ್ರೆಂಡ್ಸ್, ಇದು ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನಾವ್ ಹೇಳೋ ತರ 20 days ವೆಯ್ಟ್ ಮಾಡಿ ಅದಕ್ಕೆ ಅಪ್ಲೈ ಮಾಡಿದ್ರೆ ನೀವು ಅಲಾರಾಮ್ ಮೇಲೆ ಇಟ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಮೇಲೆ ನೀವು ಒಂದು ಬರ್ಡನ್ ಆಗೇ ಇರಲ್ಲ. ನಿಮ್ಮ ಹೋಲ್ ಸ್ಟಡೀಸ್ನ ನಿಮ್ಮ ಅಷ್ಟಕ್ಕೆ ನೀವೇ ಕಂಪ್ಲೀಟ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಯಾವಾಗ ಕೆಲ್ಸಕ್ಕೆ ಸೇರ್ತೀರಾ ಆ ಇಂಟ್ರೆಸ್ಟ್ ಪ್ರತಿಯೊಂದು ನೀವೇ ತಿರ್ಸ್ಕೋಬಹುದು. ಯಾಕೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ತೀರಾ? ಕಮ್ ಆನ್, ಲೆಟ್ಸ್ ಮೂವ್. ಸೊ ಗೈಸ್, ನಾವು ಅವಾಗಲೇ ಹೇಳ್ದಂಗೆ ಇದು ಈಗ ಎಂಡ್ ಆಗಿದೆ, ಬಟ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಮತ್ತೆ ಓಪನ್ ಆಗುತ್ತೆ. ಬಟ್ ನೀವು ಯಾವಾಗ್ಲೂ ಲಾಗಿನ್ ಮಾಡ್ತಾನೆ ಇರಬೇಕು, ನೋಡ್ತಾನೆ ಇರಬೇಕು. ಸೊ ಇಟ್ಸ್ ವೆರಿ ಸಿಂಪಲ್. ನಾವು ನಿಮಗೆ ನೆನಪಿಸ್ತಾನೆ ಇರ್ತೀವಿ, ರೀಲ್ಸ್ ಆಗಲಿ ಇಲ್ಲ ಯಾವ್ದ್ರಲ್ಲಾದ್ರೂ. ಬಟ್ ಇದು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಲೈಕ್ ಮಾಡ್ತಿರೋ, ಕಮೆಂಟ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ತಿರೋ ಅವೆಲ್ಲ ಅಲ್ಲ. ಬಟ್ ಇದು ಮೈನ್ ಥಿಂಗ್ ನೀವು ಚೆನ್ನಾಗಿ ತಲೆಯಲ್ಲಿ ಹಿಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಹೇಳ್ತಾ ಇರೋದು. ಸೊ ಗೈಸ್, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನಾವು ಕೊಡೋ ನೆಕ್ಸ್ಟ್ ಅಪ್ಡೇಟ್ಸ್ ಬರೋದು. ಸೊ ವಿತ್ ಇನ್ ಅನದರ್ 20 to 30 days ಅಲ್ಲಿ ಬಿಡ್ತಾರೆ ಅವ್ರ ಲಿಂಕು. ನಾವು ನಿಮಗೆ ಕಂಪ್ಲೀಟ್ ಸಡನ್ ಆಗಿ ನಾವು ನಿಮಗೆ ಅಪ್ಡೇಟ್ ಮಾಡಿಬಿಡ್ತೀವಿ. ಸೊ ಕೆಳಗಡೆ ಪಟ್ ಅಂತ ಹೋಗಿ ಈಗಲೇ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಕೊಡಿ. ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ಅಪ್ಡೇಟ್ ನಾಳೆನೇ ಆಗಿರ್ಬೋದು, ಅದು ಪಟ್ ಅಂತ ಬಂದ್ಬಿಡುತ್ತೆ. ನಿಮಗೆ ಡೆಫಿನೆಟ್ಲಿ ಬರುತ್ತೆ. ಅವಾಗ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬಾ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಸೆಕೆಂಡ್ PU ಸ್ಟೂಡೆಂಟ್ಸ್, ಫಸ್ಟ್ PU ಸ್ಟೂಡೆಂಟ್ಸ್ ಎಲ್ಲರಿಗೂ ಶೇರ್ ಮಾಡಿ. ಡಾಕ್ಯುಮೆಂಟ್ಸ್ ರೆಡಿ ಇರ್ಲಿ ಗೈಸ್. ನಾನು ಹೇಳೋ ಡಾಕ್ಯುಮೆಂಟ್ಸ್ ಏನೇನಂದ್ರೆ, ನಮ್ಮ ಹಳೆ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಪ್ಲೀಸ್ ಹೋಗಿ ನಮ್ಮ ಹಳೆ ವಿಡಿಯೋ ನೋಡಿ. ಮತ್ತೆ ನೀವು ಒಂದು ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಯ್ತು ಅಂದ್ಕೊಳ್ಳಿ, ಅವ್ರು ನಿಮ್ಮನ್ನ ಸಾಯ ತನಕ ನೆನ್ಪಿಟ್ಕೊಳ್ತಾರೆ. ಸೊ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ ಈ ತರ ಸ್ಕಾಲರ್ಶಿಪ್ ಬಗ್ಗೆ. ಇದೇ ತರ ಸ್ಕಾಲರ್ಶಿಪ್ಸ್ ವಿಡಿಯೋಸ್ ಮತ್ತೆ ಲೋನ್ ವಿಡಿಯೋಸ್ ನಿಮ್ಗೆಲ್ಲ ಬೇಕು ಅಂದ್ರೆ ಹಾಯ್ ಅಂತ ಕಮೆಂಟ್ ಮಾಡಿ. ಇನ್ಮೇಲಿಂದ ಹೊಸ ವಿಡಿಯೋಸ್ ಬರ್ತಾನೆ ಇರುತ್ತೆ.